ಅನಿಲ ಜನ ಬಾಯ್ ಬಡಿಕತನವ ಅರ್ಜುನನ ಬರಿ ಬೊಬ್ಬಾಟ ಸಹದೇವನ ಸಗರ್ವದ ಮಾತು ಮೈಕ್ಕುವವು ಬಳಿಕಿನಲ್ಲಿ ಮನೆ ಮೊಗವ ಕಾಣಿಸದೆ ಘನ ಕಾನನದೊಳಗೆ ಸುಳಿವಂತೆ ಮಂತ್ರವ ನೆನೆದೆನು ಇದು ನಿಮ್ಮಡಿಯ ಚಿತ್ತಕ್ಕೆ ಬಹರೆ ಬೆಸಸು ಎಂದ. ದುರ್ಯೋಧನ ತನ್ನ ಅಭಿಪ್ರಾಯವನ್ನ ಹೇಳಲಿಕ್ಕೆ ಶುರು ಮಾಡ್ತಾನೆ. ಈ ಭೀಮನ ಬಾಯಿ ಬಡಿಕತನ ಅಥವಾ ಅರ್ಜುನನ ಬರೀ ಬೊಬ್ಬೆ, ಇನ್ನು ಆ ಸಹದೇವನ ಗರ್ವದ ಮಾತು, ಇವೆಲ್ಲ ಏನು ನಿಲ್ಲಲ್ಲ. ಸೋತು ಇಷ್ಟೆಲ್ಲ ಮಾತಾಡಿದ್ರಲ್ಲ ಅಂದ್ರೆ ಭೀಮನ ಪ್ರತಿಜ್ಞೆಗಳನ್ನ ಆತ ನೆನಪಿಸ್ತಾ ಇದ್ದಾನೆ. ನಾನು ದುರ್ಯೋಧನನನ್ನ ಕೊಲ್ತೀನಿ, ದುಶ್ಯಾಸನನನ್ನ ಕೊಲ್ತೀನಿ, ದುಶ್ಯಾಸನನ ರಕ್ತವನ್ನ ಕುಡಿತೀನಿ, ಆ ದುಶ್ಯಾಸನನ ದವಡೆಗಳಿಂದ ದ್ರೌಪದಿಯ ಮುಡಿಯನ್ನ ಬಾಚ್ತೀನಿ, ಆ ತೊಡೆಯ ತಟ್ಟಿಕೊಂಡ ದುರ್ಯೋಧನನ ತೊಡೆಗಳನ್ನ ಮುರಿತೀನಿ. ಈ ರೀತಿಯೆಲ್ಲ ಪ್ರತಿಜ್ಞೆಗಳನ್ನು ಮಾಡಿರ್ತಾನಲ್ಲ, ಆ ಪ್ರತಿಜ್ಞೆಗಳನ್ನೆಲ್ಲ ನೆನಪಿಸ್ಕೊಂಡು ದುರ್ಯೋಧನ ಹೇಳೋ ಮಾತು ನೋಡಿ, ಆತನ ಬಾಯಿ ಬಡಿಕತಿನ, ಆತ ಬರೀ ಬಾಯಿ ಬಡ್ಕೋತಾನಷ್ಟೇ, ಅವನ ಕೈಲಿ ಏನು ಮಾಡಕ್ ಆಗೋದಿಲ್ಲ. ಇನ್ನು ಅರ್ಜುನನೂ ಅಷ್ಟೇ ಪ್ರತಿಜ್ಞೆಗಳನ್ನು ಮಾಡಿರ್ತಾನೆ, ಗಾಂಡೀವದ ಮೇಲೆ ಪ್ರತಿಜ್ಞೆಯನ್ನ ಮಾಡಿರ್ತಾನೆ, ಆ ಅವನದ್ದ ಬೊಬ್ಬೆ. ಇನ್ನು ಸಹದೇವನನ್ನ ಜ್ಞಾನಿ ಅಂತ ಹೇಳೋದಿದೆ. ಸಹದೇವನಿಗೆ ಭವಿಷ್ಯತ್ತನ್ನ ತಿಳ್ಕೊಳ್ಳೋ ಶಕ್ತಿ ಇತ್ತು ಅಂತ ಹೇಳಲಾಗತ್ತೆ. ಆ ಭವಿಷ್ಯತ್ತಿನ ಜ್ಞಾನದ ಗರ್ವದಿಂದ ಸಹದೇವ ಏನು ಮಾತಾಡ್ತಾನೆ ಅವೆಲ್ಲ ಏನೋ ನಡೆಯದೆ ಇರೋ ಹಾಗೆ ಮಾಡ್ಲಿಕ್ಕೆ ಒಂದು ಉಪಾಯ ಇದೆ. ಅವರು ನೀವು ಒಪ್ಪಿದ್ರೆ, ಅಂದ್ರೆ ಧೃತರಾಷ್ಟ್ರ ಒಪ್ಪಿದ್ರೆ ಆ ರೀತಿ ಮಾಡೋಣ. ಅವರು ಕಾಡಲ್ಲೇ ಇರೋ ಹಾಗೆ ಮಾಡಕ್ಕಾಗತ್ತೆ. ಅವರು ಈ ಇಂದ್ರಪ್ರಸ್ಥಕ್ಕೆ ಬರಕ್ಕಾಗೋದಿಲ್ಲ, ಅಥವಾ ರಾಜ್ಯವನ್ನ ಆಡಳಿತ ಮಾಡಕ್ಕೆ ಆಗೋದಿಲ್ಲ. ನಿಮಗೇನಾದ್ರೂ ಇಷ್ಟ ಇದ್ರೆ ಹೇಳಿ, ನಾನು ಹೇಳ್ತೀನಿ ಅಂತ ದುರ್ಯೋಧನ ಹೇಳ್ತಾನೆ. ಆ ಮಾತಿನ ತಂತ್ರ ನೋಡಿ, ಏನು ಮಾಡಬೇಕು ಅಂತ ನಿರ್ಧಾರ ಈ ದುಷ್ಟಚತುಷ್ಟಯ ಮಾಡಿದೆ ಈಗಾಗ್ಲೆ. ಕರ್ಣ, ದುಶ್ಯಾಸನ, ಶಕುನಿ, ದುರ್ಯೋಧನ, ಈ ದುಷ್ಟಚತುಷ್ಟಯರು ಅವರನ್ನ ಕಾಡಲ್ಲೇ ಕಳಿಸ್ಬೇಕು, ಮತ್ತೊಮ್ಮೆ ದ್ಯೂತಕ್ಕೆ ಕರೆದು ಅವರನ್ನ ಕಾಡಿಗೆ ಕಳಿಸ್ಬೇಕು ಅನ್ನೋದನ್ನ ತೀರ್ಮಾನ ಮಾಡಿ ಆಗಿದೆ. ಆದ್ರೆ ಧೃತರಾಷ್ಟ್ರನ ಬಾಯಿಂದ ಅದನ್ನ ಹೇಳಿಸ್ಬೇಕು. ಇನ್ನು ಧೃತರಾಷ್ಟ್ರ ಅದನ್ನ ಇಲ್ಲ ಅಂತಲೂ ಹೇಳಕ್ಕಾಗ್ಬಾರ್ದು. ಈ ರೀತಿ ಎಲ್ಲ ಒಂದು ಪರಿಸ್ಥಿತಿಯನ್ನ ತಂದು ಇಟ್ಟು ದುರ್ಯೋಧನ ಈ ರೀತಿ ಮಾತನ್ನು ಹೇಳ್ತಾನೆ. ಇಲ್ಲಿ ಇನ್ನೊಂದು ಗಮನಿಸಬಹುದು, ಒಂದು 3-4 ಪದ್ಯಗಳ ಮುಂಚೆ ದುರ್ಯೋಧನ ಈ ಪಾಂಡವರು ಹೊರಟು ಹೋಗ್ತಾರಲ್ಲ ದ್ಯೂತವನ್ನ ಸೋತು, ಆಗ ಅವರನ್ನ ಹೀಯಾಳಿಸಿರ್ತಾನೆ. ಅವ್ರ ಊರಿಗೆ ಹೋದ್ರು ಅಂದ್ರೆ ಅವ್ರವ್ರ ಕಾಡಿಗೆ ಹೋದ್ರು ಅಂತ. ಇಲ್ಲಿ ಮತ್ತೆ ಅದೇ, ಅವರನ್ನ ಕಾಡಲ್ಲೇ ತಿರುಗಿಸ್ತಾ ಇರಬೇಕು, ಹುಟ್ಟಿದ್ದು ಕಾಡಲ್ಲಲ್ವಾ, ಹಾಗಾಗಿ ಅವರನ್ನ ಅಲ್ಲಿ ಕಾಡಲ್ಲೇ ತಿರುಗಿಸ್ತಾ ಇರೋಣ ಅನ್ನೋ ಒಂದು ಯೋಚನೆಯಿಂದ ಅವರನ್ನ ಮತ್ತೆ ಅಲ್ಲಿಗೆ ಕಳಿಸ್ಲಿಕ್ಕೆ ನನ್ನ ಹತ್ರ ಉಪಾಯ ಇದೆ, ನಾನು ಯೋಚನೆ ಮಾಡಿದ್ದೀನಿ, ನೀವು ಹೂ ಅನ್ನಿ ಅಂತ ಧೃತರಾಷ್ಟ್ರನಿಗೆ ಸ್ವಲ್ಪ ಒತ್ತಡವನ್ನ ತರ್ತಾನೆ. ಮರುಳು ಮಗನೇ ಶಿವ ಶಿವ ಮನ ಬರಡನೆ ತಾನು ಅಕಟ ನಿಮ್ಮೈಶ್ವರ್ಯ ಹಗೆ ದಾಯಾದ್ಯರುಗಳ ಅಭ್ಯುದಯದಲ್ಲಿ ಸೊಗಸೆ ದುರುಳರವದಿರು ದೈವ ಮುಖದೆಚ್ಚರಿಕೆ ಘನ ಕೆಡರು ಎಂದು ಮೇಗರೆ
ಹೊರೆ ಮನದ ಸೂಸಕದ ನೇಹವ ನಟಿಸುತ್ತಿಹನೆಂದ ಆ ಧೃತರಾಷ್ಟ್ರ ಹೇಳ್ತಾನೆ ದುರ್ಯೋಧನನಿಗೆ, ಹುಚ್ಚು ಮಗನೇ, ನಿನಗೇನು ಹುಚ್ಚು ಹಿಡ್ದಿದ್ಯಾ ಅಥವಾ ನನಗೆ ಹುಚ್ಚು ಹಿಡ್ದಿದ್ಯಾ? ಏನೂ ಇಲ್ಲ, ಎಲ್ಲ ಸರಿಯಾಗಿಯೇ ಇದೆ. ಆದರೆ ನನಗೆ ಏನು ಪಾಂಡವರು ಏನು ಅನ್ನೋ ವಿವೇಚನೆ ಇದೆ. ಏನು, ನನಗೆ ನಿನ್ನ ಉಳಿವು ಕೂಡ ಮುಖ್ಯನೇ. ಆದ್ರೆ ಅವರಿಗೆ ಆ ದೈವ ಸಹಾಯ, ಆ ದೈವ ಮುಖದೆ ಅಂತ ಏನ್ ಹೇಳ್ತಾನೆ, ದೈವ ಮುಖದ ಎಚ್ಚರಿಕೆ, ಆ ದೈವದ ಸಹಾಯ ಇದೆ ಅನ್ನೋದು ನನಗೆ ಗೊತ್ತಿದೆ. ಅದು ಎಷ್ಟರ ಮಟ್ಟಿಗೆ ಗೊತ್ತಿದೆ ಅಂದ್ರೆ, ಅದು ಆ ಎಚ್ಚರಿಕೆ ನನ್ನ ಮನಸ್ಸಲ್ಲಿ ಹೊರೆಯಾಗಿದೆ. ಅಂದ್ರೆ ನಾವು ಗಮನಿಸಬಹುದು, ಆ ದೇವರು ಪಾಂಡವರಿಗೆ ಸಹಾಯ ಮಾಡ್ತಾನೆ ಅಂದ್ರೆ ಪಾಂಡವರು ಮುಂದೆ ಅವರಿಗೆ ಗೆಲುವಾಗತ್ತೆ, ಅವರ ಧರ್ಮದ ಕಡೆ ಇದ್ದಾರೆ, ಅವರಿಗೆ ಗೆಲುವಾಗತ್ತೆ ಅನ್ನೋದು ಈ ಧೃತರಾಷ್ಟ್ರನಂತಹ ಅಧರ್ಮಿಗೆ ಅಥವಾ ದುರ್ಯೋಧನನಂತಹ ಅಧರ್ಮಿಗೆ, ಅಧರ್ಮಿಯ ತಂದೆ, ಅಧರ್ಮಿಯ ಪರವಾಗಿ ಅಧರ್ಮಿಗೆ ಕೆಲಸ ಮಾಡುತ್ತಿರುವ ಧೃತರಾಷ್ಟ್ರನಿಗೆ ಅದು ಹೊರೆಯಾಗಿದೆ ಅಂತ ನಾವು ಈ ಕವಿಯ ಮಾತುಗಳಲ್ಲಿ ಗಮನಿಸ್ತೇವೆ. ಅದಕ್ಕೆ ನನಗೆ ಆ ಹೊರೆ ಹೌದು, ಆದ್ರೆ ನನಗೆ ನಿನ್ನ ಬಗ್ಗೆ ಏನು ದ್ವೇಷ ಇಲ್ಲ ದುರ್ಯೋಧನ. ನಿನ್ನ ಐಶ್ವರ್ಯ ಏನಿದೆ ಅದ್ರ ಮೇಲೆ ನನಗೇನು ಹಗೆ ಇದ್ದು ಅದಕ್ಕಾಗಿ ಆ ಐಶ್ವರ್ಯನ ಅವರು ತಗೊಳ್ಳಿ ಅಂತೆಲ್ಲ ಏನು ಹಾರೈಸೋದೆಲ್ಲ ಏನಿಲ್ಲ. ಅವ್ರು ಎಷ್ಟಂದ್ರು ದಾಯಾದಿಗಳ ಅಭ್ಯುದಯ ಏನು ನನಗಿಷ್ಟನೋ. ಇದು ನೋಡಿ, ಆ ಮಹಾಭಾರತ ಮಾತ್ರ ಅಲ್ಲ, ಯಾವತ್ತೂ ಬಹುಶಃ ಮನುಷ್ಯ ಕುಲ ಯಾವತ್ತಿನವರೆಗಿರುತ್ತೋ ಅವತ್ತಿನವರೆಗೂ ಈ ಮಾತು ಸತ್ಯ. ಹುಟ್ಟ ಅಣ್ಣ ತಮ್ಮಂದ್ರು, ಬೆಳೆತ ದಾಯಾದಿಗಳು ಅಂತ ಆದವರಿಗೆ ಒಬ್ರನ್ನ ಕಂಡ್ರೆ ಇನ್ನೊಬ್ರಿಗೆ ಹೊಟ್ಟೆಗಿಚ್ಚೆ. ಆ ಒಬ್ರಿಗೆ ಒಳ್ಳೇದಾಯ್ತಲ್ಲ ಅಂದ್ರೆ ಇನ್ನೊಬ್ರಿಗೆ ಸ್ವಲ್ಪ ಬೇಜಾರು. ಅದನ್ನ ಹೇಗೆ ನಾಶ ಮಾಡೋದು, ಅವರಿಗೆ ಏನೋ ದುಡ್ಡು ಬಂತೋ ಆಸ್ತಿ ಬಂತೋ ಅದನ್ನ ಹೇಗೆ ಇಲ್ಲ ಮಾಡೋದು, ಈ ರೀತಿಯ ಯೋಚನೆಗಳೇ ಇರತ್ತೆ. ಇಲ್ಲಿ ಅದೇ ಮುಂಚೆ ನಾವು ನೋಡಿದ ಹಾಗೆ ಇವರು ಈಗ ರಾಜರು, ಹಾಗಾಗಿ ಇವರ ಹತ್ರ ಹಣವೂ ತುಂಬಾ ಇದೆ, ಶಕ್ತಿಯೂ ಇದೆ. ಮನಿ ಅಂಡ್ ಪವರ್ ಅಂತ ಏನ್ ಹೇಳ್ತೀವಿ, ಆ ಶಕ್ತಿ ಮತ್ತೆ ದುಡ್ಡು ಅವೆರಡಿದ್ದಲ್ಲಿ ಅದರ ಅಂಧತೆ, ಅವೆರಡರಿಂದ ಬರುವ ಅಹಂಕಾರ, ಅವೆರಡರಿಂದ ಬರುವ ಹೊರಗಿನ ಪ್ರಪಂಚ ಏನಿದೆ ಅಂತ ತಿಳ್ಕೊಳ್ಳಿಕ್ಕೆ ಆಗದಿರುವಂತಹ ಅಂಧತ್ವ ಏನಿದೆ, ಇದರಿಂದ ಮನುಷ್ಯ ಬೇಗ ಹಾಳಾಗ್ಬಿಡ್ತಾನೆ, ಮನುಷ್ಯ ಬೇಗ ಅಧಃಪತನಕ್ಕೆ ಹೋಗ್ತಾನೆ. ಇಲ್ಲಿ ದುರ್ಯೋಧನ ಧೃತರಾಷ್ಟ್ರರು ಮುಂಚಿನಲೂ ಆ ದುಡ್ಡನ್ನು ಇಟ್ಕೊಂಡವರು. ಕುರುಡು ಕಾಂಚಾಣ ಹೇಗೆ ಕುಣಿತಾ ಇದೆಯೋ, ಹೇಗೆ ಕುಣಿಸ್ತಾ ಇದೆಯೋ ಆ ರೀತಿ ಕುಣಿತಾ ಇದ್ದಾರೆ. ಮೋಸ ಮಾಡಿಯೇ ತುಪ್ಪ ತಿನ್ನಬೇಕು ಅನ್ನೋ ರೀತಿಯ ಒಂದು ವ್ಯವಹಾರ ಇವರದ್ದು. ಹಾಗಾಗಿ ಅವರಿಗೆ ದೈವ ಸಹಾಯ, ಪಾಂಡವರಿಗೆ ಏನು ದೈವ ಸಹಾಯ ಇದೆ, ಮುಂದೆ ಅವರಿಗೆ ಗೆಲುವೆ ಅಂತ ಗೊತ್ತಿದ್ರು ಈಗ ಇದ್ದಷ್ಟು ಕಾಲ ಚೆನ್ನಾಗಿ ಅನುಭವಿಸೋಣ, ಈಗ ಚೆನ್ನಾಗಿ ರಾಜ್ಯವನ್ನ, ಆ ಆಸ್ತಿಯನ್ನ, ಆ ದುಡ್ಡನ್ನ ಅನುಭವಿಸೋಣ ಅನ್ನೋ ಒಂದು ಆಸೆ ಇದೆ. ಧೃತರಾಷ್ಟ್ರನಿಗೂ ಇದೆ, ದುರ್ಯೋಧನಿಗಂತೂ ಹೇಗೂ ಇದ್ದೇ ಇದೆ. ಆದ್ರೂ ಸ್ವಲ್ಪ ಜಾಗ್ರತೆ ಅನ್ನೋ ಮಾತನ್ನ ಧೃತರಾಷ್ಟ್ರ ಹೇಳೋದನ್ನ ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಕೊನೆಯಲ್ಲಿ ಒಂದು ಮಾತಿದೆ ನೋಡಿ, ನೇಹವ ನಟಿಸುತ್ತಿಹೇನು ಅಂದ್ರೆ ಒಂದು ಚಂದ ಕಾಣಿಸುವುದು ಅಂತ ಒಂದು ಹೇಳ್ತಾರೆ ಹಿರಿಯರು. ಅದು ಒಂದು ಕಾಲದಲ್ಲಿ ಇತ್ತು, ಸ್ವಲ್ಪ ನಮ್ಮ ಮತ್ತೆ ಇನ್ನೊಬ್ಬರ ಮಧ್ಯೆ ಏನೋ ವೈಮನಸ್ಸಿತ್ತು. ಆದ್ರೆ ಈಗ ಆ ರೀತಿ ಏನು ಇಲ್ಲ ಅಂತ, ಸ್ವಲ್ಪ ನೋಡ್ಲಿಕ್ಕೆ ಚಂದ ಕಾಣಿಸೋಣ ಅನ್ನೋ ರೀತಿಯಲ್ಲಿ ಕೆಲವರು ನೋಡ್ಕೊಳ್ತಾ ಇರ್ತಾರೆ. ಅಂದ್ರೆ ಒಳಗಿಂದೊಳಗೆ ಇದ್ದೇ ಇರತ್ತೆ ದ್ವೇಷ, ಅಸೂಯೆ, ಮತ್ಸರ ಎಲ್ಲವೂ. ಆದ್ರೂ ಹೊರಗೆ ಏನು ತೋರಿಸ್ಕೊಳ್ಳೋದಿಲ್ಲ. ಅಂದ್ರೆ ಆ ಕಪಟತನವನ್ನೇ ನಾನು ತೋರಿಸ್ತಾ ಇದ್ದೇನೆ. ಆ ಕಪಟತನದಿಂದಲೇ ನಾನು ಅವ್ರ ಎದುರುಗಡೆ ಒಂದು ಸ್ನೇಹದ ಮಾತನ್ನ ಹೇಳ್ತಾ ಇದ್ದೀನಿ ಅಂತ ದುರ್ಯೋಧನನ ಎದುರು ಧೃತರಾಷ್ಟ್ರ ತನ್ನ ಮನಸ್ಸಿನ ಅಂತರಾಳವನ್ನ ಬಿಚ್ಚಿಡ್ತಾನೆ. ಇದೇ ಅಲ್ವಾ ದುರ್ಯೋಧನಿಗೂ ಬೇಕಾಗಿದ್ದಿದ್ದು. ಅಥವಾ ಅವನಿಗೆ ಗೊತ್ತಿತ್ತು ಕೂಡ, ಅಪ್ಪ ನನ್ನ ಮಾತಿಗೇನು ಹೇಳೋದಿಲ್ಲ, ಹಾಗಾಗಿ ನಾನು ಏನು ಉಪಾಯ ಮಾಡಿದ್ದೀನಿ
ಇನ್ನು ಅದನ್ನ ಅಪ್ಪನ ಎದುರುಗಡೆ ಹೇಳದೆ ಅನ್ನೋ ನಿರ್ಧಾರಕ್ಕೆ ದುರ್ಯೋಧನ ಬರ್ತಾನೆ.